ಶ್ರೀಯೊಂದಿಗೆ ಮಂತ್ರಾಲಯದ ಪಾದಯಾತ್ರೆ ಸಂಪನ್ನ. ಧಾರ್ಮಿಕತೆಯಿಂದ ಮಾತ್ರ ಧರ್ಮ ಜಾಗೃತಿ. ಮಾಜಿ ಶಾಸಕ ಪರನ್ನ ಮುನವಳ್ಳಿ. ಗಂಗಾವತಿ ಹಿರೇಜಂತಕಲ್ ವಿರುಪಾಪುರ ಆರ್ಯವೈಶ್ಯ ಸಮಾಜ ನವಬೃಂದಾವನ ಧ್ವಜನಾ ಮಂಡಳಿ ನೇತೃತ್ವದಲ್ಲಿ ಆಯೋಜಿಸಿದ 4ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ಶುಕ್ರವಾರ ದಿನದಂದು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಉದ್ಯಾಪನದೊಂದಿಗೆ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರನ್ನ ಮುನವಳ್ಳಿ ಭಾಗವಹಿಸಿ ಮಾತನಾಡಿ, ಸನಾತನ ಎಂಬುದು ಪರಂಪರೆಯ ಸಂಸ್ಕೃತಿಯ ಪ್ರತೀಕವಾಗಿದೆ. ಪ್ರಸ್ತುತ ದಿನಮಾನಗಳಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಧರ್ಮಕ್ಕೆ ಅಪಪ್ರಚಾರವೆಸಗುಲಾಗುತ್ತಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೆಚ್ಚು ಧಾರ್ಮಿಕತೆ ಮನೋಭಾವನೆ ಬೆಳೆಸುವುದರ ಜೊತೆಗೆ ಧರ್ಮ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಮುಂದಾಗಬೇಕಾದ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ್ ಶೆಟ್ಟಿ ಮಾತನಾಡಿ, ಕಳೆದ 4 ವರ್ಷಗಳಿಂದ ನವಲಿಯ ಭೋಗ ಪುರೇಶ, ಕನಕಗಿರಿಯ ಶ್ರೀ ಕನಕಚಲಾಪತಿ, ವೆಂಕಟಗಿರಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸೇರಿದಂತೆ ಆನೆಗುಂದಿಯ ನವಬೃಂದಾವನ ಗಡ್ಡೆ ಸೇರಿದಂತೆ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಪಾದಯಾತ್ರೆಯನ್ನ ಪ್ರತಿ ವರ್ಷ ನಡೆಸುತ್ತಾ ಬರಲಾಗಿದೆ. ಇಂತಹ ಪಾದಯಾತ್ರೆಗಳಿಗೆ ಮಾರ್ಗದ ಉದ್ದಕ್ಕೂ ಸಹಕರಿಸಿದ ಸರ್ವರಿಗೂ ಭಗವಂತ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿದರು. 150 ಭಕ್ತರಿಂದ ಜರುಗಿದ ಪಾದಯಾತ್ರೆ ಮಂತ್ರಾಲಯಕ್ಕೆ ಆಗಮಿಸಿದಾಗ 500ಕ್ಕೂ ಅಧಿಕ ಭಕ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವುದು ಸಂತಸದಾಯಕವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಹಕರಿಸಿದ ಗಣ್ಯರಿಗೆ ಗೌರವ ಸಮರ್ಪಣೆ ನಡೆಸಲಾಯಿತು. ಇದಕ್ಕೂ ಪೂರ್ವದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ದೇವಸ್ಥಾನದ ಅರ್ಚಕರು ಸೇರಿದಂತೆ ವೇದಮೂರ್ತಿ ಗುರುಭೀಮ್ ಭಟ್ ನೆರವೇರಿಸಿದರು. ಭಜನೆ, ಉಡಿ ತುಂಬುವಿಕೆ, ಮಹಾಪ್ರಸಾದ ವ್ಯವಸ್ಥೆ ನಡೆಸಲಾಯಿತು. ಸತ್ಯನಾರಾಯಣ, ಚಂದ್ರಶೇಖರ್ ಹಣವಾಳ್, ರಾಘವೇಂದ್ರ ಶೆಟ್ಟಿ, ಗಂಗಾವತಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ರೂಪಾರಾಣಿ, ಈಶ್ವರ್ ಶೆಟ್ಟಿ ಸೇರಿದಂತೆ ವಿವಿಧ ಭಾಗಗಳಿಂದ ಆರ್ಯವೈಶ್ಯ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಯಾಕಂದ್ರೆ ಭಿನ್ನ ಮಾಡಿಸಿ ನೀವು ಬರೋದ್ರ ರೆಡಿ ಮಾಡ್ತೀನಿ ಅಂತ ಹೇಳಿ ಮಾಡ್ತಾನ. ಆತನ ರಾಯರಲ್ಲಿ ಆತಗೆ ಇನ್ನೂ ಶಕ್ತಿ ಕೊಡಲಿ ಮತ್ತು ಆಯುಷ್ಯ ಅಭಿವೃದ್ಧಿ ಆಗಲಿ, ಇಂಥ ಧರ್ಮ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ಚಂದ್ರಶೇಖರ್ ಅವರು ನ್ಯಾಯಾಗಿ ನನ್ನ ಧಣಿ ಆರ್ಯವೈಶ್ಯ ಸಮಾಜ ಆಗಲಿ, ಬ್ರಾಹ್ಮಣರಾಗಲಿ ರಾಜಕೀಯ ಬರೋದು ವಿರಳ. ಅಂಥ ಒಂದು ದುರಾಳ ವ್ಯಕ್ತಿ ಮತ್ತು ಉತ್ಸಾಹಪೂರ್ವಕವಾಗಿರ್ತಕ್ಕಂಥ ರಾಘವೇಂದ್ರ ಶೆಟ್ಟಿ ಅವರಿಗೆ ಪಾದಯಾತ್ರಾ ಸೇವಾ ಕಂಪನಿಗಳಿಂದ ಸನ್ಮಾನ ಕಾರ್ಯಕ್ರಮ ಅವರು ನಾನು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹರೇ ಶ್ರೀನಿವಾಸ. ಪಾದಯಾತ್ರೆ ಪ್ರಾರಂಭವಾಗಿರ್ತಕ್ಕಂಥದ್ದು ಕಳೆದ 4 ವರ್ಷಗಳಿಂದ ಹಿರೇಜಂತಕಲ್ಲಿನ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳವರೆಗೆ ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಪಾದಯಾತ್ರಿಗಳೇ ಹಾಗೂ ನಮ್ಮ ಹಿರೇಜಂತಕಲ್ ವಿರುಪಾಪುರದ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ದರೋಜಿ ನಾಗರಾಜ್ ಅವರೇ, ನಮ್ಮ ಹಿರೇಜಂತಕಲ್ಲಿಂದ ಪಾದಯಾತ್ರೆ ಮುಗಿಯುವವರೆಗೂ ಸಹಿತ ಧಾರ್ಮಿಕ ಯೋಗಗಳನ್ನು ಹೇಳುತ್ತಾ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗುರುವಿಂದ ಅವರಿಗೆ ಹಾಗೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸೇವಾರ್ಥಿಗಳು ಕಾರ್ಯಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಪಾದಯಾತ್ರೆಗಳಿಗಿಂತ ಮುಂಚೆ ಸೇವಾ ಕಾರ್ಯ ಪಾದಯಾತ್ರೆ ಹೋಗ್ತಕ್ಕಂಥವರು ಕೆಲವೇ ದಿನಗಳು ಅನೇಕ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ತಮ್ಮೆಲ್ಲರಿಗೂ ಅನುಕೂಲಗಳನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹಿತ ಆ ಗುರುರಾಯ ಆಶೀರ್ವಾದವಿರಲಿ. ಅದೇ ರೀತಿಯಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಸಹಿತ ಆ ಸ್ವಾಮಿಯ ಆಶೀರ್ವಾದ ಇರಲಿ. ಅನೇಕ ತಮ್ಮ ಕೋರಿಕೆಗಳೆಲ್ಲ ರಾಯರ ಪಾದಾರವಿಂದಗಳಿಗೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಆಶಯಗಳನ್ನು ರಾಘವೇಂದ್ರ ಸ್ವಾಮಿಗಳು ಈಡೇರಿಸಿ ಅಂತ ಹೇಳ್ತಾ ನಾನು ಸೌಭಾಗ್ಯ ಭಾವಿಸ್ತಾ ಇದ್ದೀನಿ. ಪೂಜ್ಯ ರಾಘವೇಂದ್ರ ಮಹಾಸ್ವಾಮಿಗಳ ದರ್ಶನ ಜೊತೆಗೆ ತಾಯಿ ಕನ್ನಿಕಾ ಪರಮೇಶ್ವರಿಯ ಒಂದು ದರ್ಶನ ಮಾಡಿಸೋ ಜೊತೆಗೆ ಸಮಾಜದವರು ಎಲ್ಲರೂ ಕೂಡಿಕೊಂಡು 4ನೇ ವರ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಒಂದು ಯಾತ್ರೆಯಲ್ಲಿ ಪಾದಯಾತ್ರೆ ಮಾಡೋದ್ರ ಮುಖಾಂತರ ತಾವೇನಿವತ್ತು ನಮ್ಮ ಧರ್ಮವನ್ನು ಉಳಿಸುವಂಥದ್ದು. ಯಾಕಂದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಉಳಿಸುವಂಥ ಸಮಾಜ
ಅದು ವೈಶ್ಯ ಸಮಾಜ ಅನ್ನುವಂಥ ಮಾತನ್ನು ಸಹಿತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ಮುಖ್ಯವಾಗಿ ನಮಗೆ ಧರ್ಮ ಬಹಳ ಮುಖ್ಯ. ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಕಷ್ಟ ಬಂದಾಗ ರಾಯರು ನೆನೆಸೋದು, ಜೊತೆಗೆ ತಾಯಿ ಕನ್ನಿಕಾ ಪರಮೇಶ್ವರ ನೆನೆಸೋದು ನಮ್ಮೆಲ್ಲರೂ ಒಂದು ಆದ್ರೆ ಕರ್ತವ್ಯ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡಿಕೊಂಡು ವಿಶೇಷವಾಗಿ 4 ವರ್ಷ ಪಾದಯಾತ್ರೆಯನ್ನು ಶ್ರೀ ಮಂತ್ರಾಲಯಕ್ಕೆ ಮಾಡೋದ್ರ ಮುಖಾಂತರ ನಮಗೆಲ್ಲರಿಗೂ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದೀರಿ ಅನ್ನುವಂಥ ಮಾತನ್ನು ಎಲ್ಲ ತಾಯಂದಿರಲ್ಲಿ, ಎಲ್ಲ ಸಮಾಜದ ಹಿರಿಯರಲ್ಲಿ, ಅದರಲ್ಲಿ ನನಗೂ ಸಹಿತ ನಿನ್ನೆ ನಮ್ಮ ರಾಘವೇಂದ್ರ ಸಿಂಗ್ ಮತ್ತು ದರೋಜಿ ನಾಗರಾಜ್ ಅವರು ಫೋನ್ ಮಾಡಿ ಇಲ್ಲ ದರ್ಶನ ತಗೊಂಡು ಹೋಗಿ ಅಂತ ಹೇಳಿದ್ರು. ಅದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ನಮಗೊಂದು ಸಂಸ್ಕೃತಿ ಇದೆ, ಒಂದು ಸಂಪ್ರದಾಯ, ಒಂದು ಪರಂಪರೆಯನ್ನು ಹೊಂದಿದವರು ನಾವು. ಯಾವುದೇ ಸಂಕಷ್ಟ ಕಷ್ಟ ಬಂದರೂ ಸಹಿತ ಪರಿಹಾರ ನೀಡುವಂಥ ಶಕ್ತಿ ಇರೋದು ಆ ಭಗವಂತನಿಗೆ, ಅದು ರಾಯರಿಗೆ ಅನ್ನುವಂಥ ಮಾತನ್ನು ಸಹಿತ ನಾವು ಹೇಳಬೇಕಾಗ್ತದೆ. ಆ ದಿಶೆಯಲ್ಲಿ ತಮ್ಮೆಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನನ್ನು ಕರೆಸಿ ಆಶೀರ್ವದಿಸಿದಂಥ ಸಮಾಜದ ಎಲ್ಲ ಹಿರಿಯರಿಗೆ ತಾಯಂದಿರಿಗೂ ಸಹಿತ ನನ್ನ ನಮನ